ನಾರಾಯಣ ಸ್ವಾಮಿ ಅವರು ಏನಾದರೂ ಕಂಪ್ಲೇಂಟ್ ಇಲ್ಲ. ನಾರಾಯಣ ಸ್ವಾಮಿ ವಿರುದ್ಧ ಏನಕ್ಕೆ ನಾವು ಕಂಪ್ಲೇಂಟ್ ಮಾಡಬೇಕು? ಅವ್ರಿಗೂ ನಮ್ಗೆ ಏನು ತಕರಾರಿದೆ, ಏನು ಗಲಾಟೆ ಆಗಿದೆ, ಏನಿದೆ, ಏನೂ ಇಲ್ಲ. ನಾರಾಯಣ ಸ್ವಾಮಿ ಅವರು ಜಿಲ್ಲಾ ಮಂತ್ರಿಗಳ ವಿರುದ್ಧ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಂದರೆ ಎಲ್ಲರೂ ಒಟ್ಟಿಗೆ ತೊಗೊಂಡು ಹೋಗ್ತಾ ಇಲ್ಲ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾನು ನಿಜ ಹೇಳ್ತೀನಿ ನೋಡಿ, ನಾರಾಯಣ ಸ್ವಾಮಿ ಅವರು ಆ ಮಾತು ಹೇಳ್ಬಾರ್ದು. ಜಿಲ್ಲಾ ಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ. ನನ್ನ ಮುಂದೆ ನಜೀರಣ್ಣನ ಮುಂದೆ ನಾರಾಯಣ ಸ್ವಾಮಿಗೆ ಫೋನ್ ಮಾಡಿ ನಾವು ಮನೇಲಿ ಸೇರ್ತಾ ಇದ್ದೀವಿ, ಕೋಮಲ್ ಚುನಾವಣೆ ವಿಚಾರವಾಗಿ ನೀವು ಬರಬೇಕು ಅಂತ ಹೇಳಿದಾಗ ನಾರಾಯಣ ಸ್ವಾಮಿ ಸುರೇಶ್ ಅಣ್ಣ ಅವ್ರ ಫೋನಿಂದನೇ ಮಾತಾಡಿದ್ದಾರೆ. ಬೇಕಾದ್ರೆ ಕೇಳಿ ನೀವು ಇವತ್ತು, ಸುರೇಶ್ ಅಣ್ಣ ಅವ್ರನ್ನೇ ಕೇಳಿ ನೀವು ಇವತ್ತು. ಬಂದಿಲ್ಲ ಯಾವ ಕಾಂಗ್ರೆಸ್ ಆಫೀಸ್ ಅವ್ರು ಏನು ಕೇಳ್ತಾರೆ. ನಿಮ್ಮ ಪ್ರತ್ಯೇಕವಾಗಿ ಏನಾದರೂ ಅನುದಾನಗಳು ಸಂಬಂಧಪಟ್ಟಂತೆ ಅಥವಾ ರಾಜ್ಯದ ಸಚಿವರುಗಳ ವಿರುದ್ಧ ಅಥವಾ CM ಅಥವಾ DCM ಏನಾದರೂ ಕಂಪ್ಲೇಂಟ್ಸ್ ಇಲ್ಲ, ಆ ಥರ ದೂರುಗಳೇನು ನಂದೇನಿಲ್ಲ. ನಾನು ದೂರುಗಳಿದ್ದರೆ 100% ಆಗಿ ನನ್ನ ಹತ್ರ ದೂರ ಇದ್ದಿದ್ದು ನಾನು ತೊಳೆದಾಕ್ಬಿಟ್ಟು ಹಾಕ್ಬಿಡ್ತಾ ಇದ್ದೆ, ತೊಗೊಂಡೋಗ್ಬಿಟ್ಟು ಅವ್ರು ಮುಂದೆ ಹೋಗ್ಬಿಟ್ಟು. ದೂರುಗಳು ಯಾವುದಿಲ್ಲ. ನಾನೊಂದು ಪಾಲಿಸಿ ಇಟ್ಕೊಂಡಿದ್ದೆ, ಪ್ರತಿ ಶುಕ್ರವಾರ ನಾನು CM ಡೆಪ್ಟಿ CM ಇಬ್ಬರು ಮೀಟ್ ಮಾಡ್ತೀನಿ. ಎವ್ರಿ ಫ್ರೈಡೆ. ಹೆಂಗಂದ್ರೆ ನಂಗೆ ಅವ್ರು ಕಮಿಟಿ ಮೀಟಿಂಗ್ ಹೋಗೋ ದಿವಸ ಅವ್ರು ಇಬ್ಬರು ಮೀಟ್ ಮಾಡ್ತೀನಿ. ನನ್ನ ಕೆಲಸಗಳು ಕಾರ್ಯಗಳೇನಿದೆ ಅದನ್ನು ಬಿಲ್ಡ್ ಮಾಡಿ ಮಾಡಿಸ್ಕೊಳ್ತೀನಿ. ಆಮೇಲೆ ಮೇಯ್ನಾಗಿ ಹೇಳ್ಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಮಗೆ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ, ರಾತ್ರಿ ಯಾವಾಗಲೂ ಫೋನ್ ಮಾಡಿದ್ರೆ ಎಷ್ಟೊತ್ತಿಗೆ ಮಾಡಿದ್ರು ಏನು ಮಾಡಿದ್ರು ನಮ್ಗೆ ಸಹಕಾರ ಮಾಡ್ತಾರೆ. ಅವರೆಲ್ಲ ರೀತಿಯಲ್ಲಿ ನಮಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಕೆಲಸಕ್ಕೂ ನಮ್ಮ ಜೊತೆ ಬಂದು ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಸ್ಪೆಷಲಾಗಿ ನಮಗೆ CM ಅವ್ರ ಹತ್ರ ನಮ್ಮ ನಜೀರಣ್ಣ ಅವ್ರು ಫೋನ್ ಮಾಡಿ CM ಹತ್ರ ಏನೇ ಕೆಲಸ ಇದ್ರು ಟೈಮ್ ತೊಗೊಂಡು ಹೋಗಿ ನಾವೆಲ್ಲ ಕೆಲಸ ಮಾಡ್ತೀವಿ. ನಮ್ದು ಏನು ಒಂದೇ ಒಂದು ಇಂಚಷ್ಟು ನಮ್ಮದು ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಏನೂ ಇಲ್ಲ. ಅವ್ರು ಏನಾದರೂ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬಿಟ್ಟು ಬರ್ತೀವಿ. ನಮ್ಮ ಕೋಲಾರ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಆಗ್ಬೋದು, ನಮಗೆ ಫಂಡ್ಸ್ ಬಗ್ಗೆ ಆಗ್ಬೋದು, ಯಾವುದೇ ನಮ್ಮ ಕೊರತೆ ಇಲ್ಲ. ಜಿಲ್ಲೆಯ ಗುಂಪುಗಾರಿಕೆ ಬಗ್ಗೆ ಶಾಸಕರ ಮಧ್ಯೆ ಸ್ವಲ್ಪ ಡಿಫ್ರೆನ್ಸಸ್ ಈಗ DCC ಬ್ಯಾಂಕು ಮತ್ತು ಕೋಮಲ್ ಚುನಾವಣೆ ಸಂದರ್ಭದಲ್ಲಿ ನೀವು ಕಂಡಂಗೆ ಸಾಕಷ್ಟು ಡಿಫ್ರೆನ್ಸಸ್. ಇದನ್ನು ಅವ್ರ ಗಮನಕ್ಕೆ ಏನಾದರೂ ತರ್ತೀರಾ? ಇಲ್ಲ, ಅದೇಂತರ ನಮ್ಮಲ್ಲಿ ನಾವು ಸಾಲ್ವ್ ಮಾಡ್ಕೊಳ್ಳುವಂಥದ್ದು ಅದೇನು ದೊಡ್ಡ ಅಂಥದ್ದೇನು ಇಲ್ಲ. ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ಅವ್ರ ಗಮನಕ್ಕೆ ತರುವಂಥದ್ದೇನು ಅಂಥ ವಿಚಾರ ಅಲ್ಲ. ಅಲ್ಲ, ಮಂಜೇಗೌಡರು ಪ್ರಮುಖವಾಗಿ ನಾರಾಯಣ ಸ್ವಾಮಿ ಅವರು ಮಾಡ್ತಾ ಇರುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಅವ್ರ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. ತರ್ಬೋದೇನೋ ಬೇರೆಯವರು. ನಾನಂತೂ ಅದ್ರ ಬಗ್ಗೆ ನಾವು ಸಾಲ್ವ್ ಮಾಡ್ಕೊಳ್ಳುವಂಥದ್ದು ದೊಡ್ಡವ್ರ ಲೆವೆಲ್ಗೆ ಅದೆಲ್ಲ ಹೋಗಿ ಅವ್ರಿಗೆ ಹೇಳಿ ಚಿಕ್ಕ ಪುಟ್ಟ ಕೆಲಸಗಳು ಅವ್ರ ಹತ್ರ ಹೇಳುವಂಥದ್ದು ಏನು ಸರಿ ಇಲ್ಲ ಅಂತ ನಾನಂತೂ ಹೇಳೋದು. ಅಲ್ಲ, ಜಿಲ್ಲೆಯ ಗುಂಪುಗಾರಿಕೆ ವಿಚಾರ ಸಾಕಷ್ಟು ಅಂದರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೆಹಲಿ ಮಟ್ಟಕ್ಕೆ ಕೂಡ ಹೋಗಿದೆ. ಹಾಗಾಗಿ ಮತ್ತೆ ಅದು ಶಮನ ಆಗದೇ ಇರುವಂಥದ್ದು, ಮತ್ತೆ ಅದನ್ನು ಸಾಲ್ವ್ ಮಾಡಿ ಹೇಳುವಂಥದ್ದು ಅಥವಾ ನಾರಾಯಣ ಸ್ವಾಮಿ ಅವರ ವಿರುದ್ಧ ಏನಾದರೂ ಕಂಪ್ಲೇಂಟ್ ಇಲ್ಲ. ನಾರಾಯಣ ಸ್ವಾಮಿ ವಿರುದ್ಧ ಏನಕ್ಕೆ ನಾವು ಕಂಪ್ಲೇಂಟ್ ಮಾಡಬೇಕು? ಅವ್ರಿಗೂ ನಮ್ಗೆ ಏನು ತಕರಾರಿದೆ, ಏನು ಗಲಾಟೆ ಆಗಿದೆ, ಏನಿದೆ, ಏನೂ ಇಲ್ಲ. ಅವರೇನು ನಮ್ಮ ಕೋಲಾರ ಸಮಾಚಾರಕ್ಕೆ ಬರೋದಿಲ್ಲ, ನಾನೇನು ಬಂಗಾರಪೇಟೆ ಸಮಾಚಾರಕ್ಕೆ ಬರೋದಿಲ್ಲ. ಪಕ್ಷದಲ್ಲಿ ಏನಾದ್ರು ಅಂತ ಇದ್ದಾಗ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಅವ್ರು ನೋಡ್ಕೊಳ್ತಾರೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗಮನಕ್ಕೆ ನಾವು ತಂದಿದ್ವಿ, ಅವ್ರು ಏನು ಬೇಕೋ ಅಂತ. ನಾರಾಯಣ ಸ್ವಾಮಿ ಅವರು ಜಿಲ್ಲಾ ಮಂತ್ರಿಗಳ ವಿರುದ್ಧ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಂದರೆ ಎಲ್ಲರೂ ಒಟ್ಟಿಗೆ ತೊಗೊಂಡು ಹೋಗ್ತಾ ಇಲ್ಲ, ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾನು ನಿಜ ಹೇಳ್ತೀನಿ ನೋಡಿ, ನಾರಾಯಣ ಸ್ವಾಮಿ ಅವರು ಆ ಮಾತು ಹೇಳ್ಬಾರ್ದು. ಜಿಲ್ಲಾ ಮಂತ್ರಿಗಳು ಸ್ಪಂದಿಸ್ತಾ ಇಲ್ಲ. ನನ್ನ ಮುಂದೆ ನಜೀರಣ್ಣನ ಮುಂದೆ ನಾರಾಯಣ ಸ್ವಾಮಿಗೆ ಫೋನ್ ಮಾಡಿ ನಾವು ಮನೇಲಿ ಸೇರ್ತಾ ಇದ್ದೀವಿ, ಕೋಮಲ್ ಚುನಾವಣೆ ವಿಚಾರವಾಗಿ ನೀವು ಬರಬೇಕು ಅಂತ ಹೇಳಿದಾಗ ನಾರಾಯಣ ಸ್ವಾಮಿ ಸುರೇಶ್ ಅಣ್ಣ ಅವ್ರ ಫೋನಿಂದನೇ ಮಾತಾಡಿದ್ದಾರೆ. ಬೇಕಾದ್ರೆ ಕೇಳಿ ನೀವು ಇವತ್ತು, ಸುರೇಶ್ ಅಣ್ಣ ಅವ್ರನ್ನೇ ಕೇಳಿ ನೀವು ಇವತ್ತು. ಬಂದಿಲ್ಲ, ಯಾವ ಮೀಟಿಂಗ್ ಕರೆದ್ರೂ ಬರೋದಿಲ್ಲ, KDP ಮೀಟಿಂಗ್ ಕರೆದ್ರೂ ಬರೋದಿಲ್ಲ. ಎಷ್ಟು ಸ್ಟಡಿ ಮಾಡಬೇಕು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಫೋನು? ನಮ್ಮ ಜವಾಬ್ದಾರಿ ಅಲ್ವ ಇದು? KDP ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು ಅವ್ರು ಬಂದಿಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟಿಲ್ಲ. ಸುರೇಶ್ ಅಣ್ಣ ಅವ್ರು ಸ್ಪಂದಿಸ್ತಾ ಇಲ್ಲ ಅಂತ ಅನ್ನೋದು ನಾರಾಯಣ ಸ್ವಾಮಿ ಹೇಳಿದ್ರು, ಯಾರೇ ಹೇಳಿದ್ರು ಅದು ಸುಳ್ಳು. ಅಲ್ಲ, ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಅವ್ರ ಗಮನಕ್ಕೆ ತರೋದಿಲ್ಲ ಸರ್. ಯಾರ ಗಮನಕ್ಕೆ? ಸುರ್ಜೇವಾಲ ಅವ್ರ ಗಮನಕ್ಕೆ ಜಿಲ್ಲೆಯ ಕಾಂಗ್ರೆಸ್ ನಮ್ಮ ಜಿಲ್ಲೆ ಸಂಬಂಧಪಟ್ಟಂಗೆ ನಾನು ಯಾವುದೂ ತರೋದಿಲ್ಲ, ಏನೂ ತರೋದಿಲ್ಲ. ನನಗೇನು ಸಮಸ್ಯೆ ಇಲ್ಲ. ಎಲ್ಲ ರೀತಿಯಲ್ಲೂ ನಾನು ಕರೆಕ್ಟಾಗಿದೆ, ಚೆನ್ನಾಗಿದೆ. ಅನುದಾನ ಹಂಗೆಲ್ಲ ಸರ್, ಸ್ಟ್ಯಾಂಪ್ ವಾಟರ್ ಟ್ರೈನ್ ಒಂದಕ್ಕೆ 100 ಕೋಟಿ ಕೊಡ್ತಾರೆ ಸರ್. ಸ್ಟ್ಯಾಂಪ್ ವಾಟರ್ ಟ್ರೈನ್ ಅಂತರ್ಗಂಗೆ ಬೆಟ್ಟದಿಂದ ನಮ್ಮ ಕೆರೆಗೆ ಹೋಗುತ್ತಲ್ಲ, ಕೋಲಾರ ಕೆರೆಗೆ 100 ಕೋಟಿ ಹೋಗ್ತಾರೆ. ಟ್ರೈನ್ ರೆಡಿ ಮಾಡಿ 100 ಕೋಟಿ ಕೊಡ್ತಾರೆ ಸರ್. ಇವತ್ತು ಅದನ್ನೇ ಮಾತಾಡಿ ನಾಳೆ ನನಗೆ ಪಾಪ ಬಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಸರ್ ಕೇಳ್ತಾರೆ? ದುಡ್ಡಿಲ್ಲ, ಏನಿಲ್ಲ, ಕೊಟ್ಟಿಲ್ಲ. ಸಚಿವರ ಮೇಲೆ ಕೂಡ ಏನಿಲ್ಲ ಸರ್, ಯಾವ ಸಚಿವರ ಮೇಲೇನೂ ಬೇಸರ ಇಲ್ಲ. ಅದೇನು ಎಲ್ಲರೂ ಹೇಳ್ಕೊಳ್ತಾರೆ. ನನಗಂತೂ ನಾನು ಯಾರೇ ಹೋದ್ರು ನಾನು ಇಮಿಡಿಯೇಟ್ ನನ್ನ ಕೆಲಸ ಮಾಡ್ತಾರೆ. ನನಗೆ ಏನಿದ್ರು ಸ್ಪಂದಿಸ್ತಾರೆ, ಫೋನ್ ಮಾಡಿದ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾರೆ.